ಒನ್ ಪ್ಲಸ್ ನಾಡ್ 2R. ಹೌದು, ಲಾಂಚ್ ಆಗಿ 2 ವರ್ಷ ಆಗಿದೆ. ಬಟ್ 2 ವರ್ಷ ಆದ್ಮೇಲೆ ಈ ಒಂದು ಇಯರ್ಬಡ್ಸ್ ನಮಗೆ ₹1,500 ಒಳಗಡೆ ಸಿಗ್ತಿದೆ. ಇನ್ನು ಈ ಒಂದು ಇಯರ್ಬಡ್ಸ್ ನ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಲೈಟ್ ವೆಯ್ಟ್ ಇದೆ, ಯುನೀಕ್ ಡಿಸೈನ್, ಬೆಟರ್ ಸೌಂಡ್ ಕ್ವಾಲಿಟಿ, ಬಟ್ ಕಾಂಪ್ಯಾಕ್ಟ್ ಸೈಜ್. ಇದನ್ನ ತಗೊಳ್ಳೋದಕ್ಕೆ ಮೈನ್ ರೀಸನ್ ಒಂದೇನೆ, ಇದರ ಒಂದು ಸೈಜ್. ಬೇರೆ ಇಯರ್ಬಡ್ಸ್ಗೆ ಕಂಪೇರ್ ಮಾಡಿದ್ರೆ ಇದರ ಸೈಜ್ ತುಂಬಾನೇ ಚಿಕ್ಕದಾಗಿದೆ. ಹಾಗೆ ಸೌಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿ ಸರಿ ಮೊದಲು ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಈ ಸರಿ ಫಸ್ಟ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಇದರ ಡಿಸೈನ್ ಎಷ್ಟೇ ಚೆನ್ನಾಗಿದ್ರು ಇದು ತುಂಬಾನೇ ಸ್ಮೂತ್ ಆಗಿದೆ, ತುಂಬಾನೇ ಸ್ಲಿಪ್ಪರಿ ಆಗಿದೆ. ಹಾಗೆ ಎರಡನೇದಾಗಿ ಹೆವಿ ಮ್ಯಾಗ್ನೆಟ್ ಇದರಲ್ಲಿಲ್ಲ. ಕೇಸಿಂದ ಒಂದ್ ಸ್ವಲ್ಪ ನಾವು ಇದನ್ನ ಅಲ್ಲಾಡ್ಸಿದ್ರು ಬಡ್ಸ್ ಆಚೆ ಬರುತ್ತೆ. ಹಾಗೆ ಬೇರೆ ಬಡ್ಸ್ ತರ ಇದರಲ್ಲಿ ವಾಲ್ಯೂಮ್ ಕಂಟ್ರೋಲ್ ಫ್ಯೂಚರ್ಸ್ ನಮಗೆ ಕೊಟ್ಟಿಲ್ಲ. 3 ಟೈಮ್ ಟ್ಯಾಪ್ಸ್ ಏನಿದೆ ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಆಪ್ಷನ್ಸ್ ಗಳು ಅಥವಾ ಫೀಚರ್ಸ್ ಗಳು ನಮಗೆ ಇದರಲ್ಲಿ ಕೊಟ್ಟಿಲ್ಲ. ಈ ಪ್ರೈಸ್ ರೇಟ್ ಅಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ರು ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ. ಅಂಡ್ ಅದು ವರ್ಕ್ ಆಗಲ್ಲ ಅಂತ ಏನೋ ಇದರಲ್ಲಿ ANC ಕೊಟ್ಟೇ ಇಲ್ಲ. ಇನ್ನು ಈ ಒಂದು ಇಯರ್ಬಡ್ಸ್ ನ ನೀವೇನಾದ್ರೂ ತಗೋಬೇಕು ಅಂತ ಅಂದ್ರೆ ಯಾವ ವಿಷಯಕ್ಕೆ ತಗೋಬಹುದು? ನೀವು ಮೆಲೋಡಿ ಸಾಂಗ್ಸ್ ನ ತುಂಬಾ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ಆರಾಮಾಗಿ ಈ ಒಂದು ಬಡ್ಸ್ ನ ತಗೋಬಹುದು. ಅಥವಾ ನಿಮ್ಗೆ ಏನಾದ್ರೂ ಬೇಸ್ ಜಾಸ್ತಿ ಇರಬೇಕು ಅಂತ ಅಂದ್ರೂ ಈ ಒಂದು ಬಡ್ಸ್ ನ ತಗೋಬಹುದು. ಇದು ಚಿಕ್ಕದಾಗಿರೋದ್ರಿಂದ ಪ್ರಾಪರ್ ಫಿಟ್ ಆಗುತ್ತೆ. ಹಾಗೆ ಇದರಲ್ಲಿ ಕೊಟ್ಟಿರುವಂತಹ ಎಕ್ಸ್ಟ್ರಾ ಸಿಲಿಕಾನ್ ಬಡ್ಸ್ ಏನಿದೆ ಅದನ್ನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕಿವಿಗೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅಂಡ್ ಇದರಲ್ಲಿ ಸ್ವೆಟ್ ರೆಸಿಸ್ಟೆಂಟ್ ಇದೆ, IP55 ಇದೆ. ಬಟ್ ಕೇಸ್ಗೆ ಯಾವುದೇ ರೀತಿಯಾದಂತಹ ವಾಟರ್ ರೆಸಿಸ್ಟೆಂಟ್ ನ ಇವರು ಕೊಟ್ಟಿಲ್ಲ. ಇನ್ನು ಇದರಲ್ಲಿ 12.4mm ನ ಡ್ರೈವರ್ಸ್ ನಾವು ನೋಡಬಹುದು. ಹಾಗೆ ಬಾಕ್ಸ್ ಏನಿದೆ ಕೇಸ್ ಅದಕ್ಕೆ 480mAh ನ ಒಂದು ಬ್ಯಾಟರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆ ಬಡ್ಸ್ ಅಲ್ಲಿ 36mAh ನ ಒಂದು ಬ್ಯಾಟರಿ ಕೆಪಾಸಿಟಿನ ನಾವು ನೋಡಬಹುದು. ಒಂದು ಸರಿ ನೀವು ಇದನ್ನ ಫುಲ್ ಚಾರ್ಜ್ ಮಾಡಿದ್ರೆ ಒಂದು 7 ರಿಂದ 8 ಅವರ್ ನೀವು ಮ್ಯೂಸಿಕ್ ನ ಕೇಳಬಹುದು ಅಂತ. ಬಟ್ 3 ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ, 8 ಅವರ್ಸ್ ಕ್ಲಾಕ್ ಮಾಡೋದಕ್ಕಾಗಿಲ್ಲ. 6 to 7 ಅವರ್ಸ್ ಆರಾಮಾಗಿ ಇದರಲ್ಲಿ ಮ್ಯೂಸಿಕ್ ನ ಕೇಳಿಸ್ಕೊಬಹುದು. ಹೇ ಮೆಲೋಡಿ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ರೀತಿ ಇದರ ಒಂದು ಸೌಂಡ್ ಏನಿದೆ ಅದನ್ನ ಕಸ್ಟಮ್ ಆಗಿ ಟ್ಯೂನಿಂಗ್ ಮಾಡ್ಕೊಬಹುದು. ಸೊ ಓವರ್ ಆಲ್ ನೋಡೋದಾದ್ರೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಈ ಇಯರ್ಬಡ್ಸ್ ನ ತಗೋಬಹುದಾ ಅಂತ ನೀವು ಕೇಳೋದಾದ್ರೆ ಹೌದು, ತಗೋಬಹುದು. ಮೊದಲನೇದಾಗಿ ಬ್ರ್ಯಾಂಡ್ ಅಂತಾನು ಹೋಗ್ಬೋದು. ಹಾಗೆ ಎರಡನೇದಾಗಿ ಈ ಒಂದು ಪ್ರೈಸ್ ರೇಟ್ಗೆ 1399ಗೆ ಈ ಒಂದು ಇಯರ್ಬಡ್ಸ್ ಏನಿದೆ ಇದು ವರ್ತ್ ಅಂತ ನನ್ಗನ್ಸುತ್ತೆ.